ಬ್ರೇಕ್ ನಂತರ ಮಹಾಭಾರತ 2024 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕದ ವಿಷಯದಲ್ಲಿ CNN ನ್ಯೂಸ್ 18 ಸರ್ವೆ ನೋಡಿದಿರುವಂಥ ಭವಿಷ್ಯದ ಚರ್ಚೆ ಮಾಡ್ತಾ ಇದ್ದೀವಿ. ನಿಖೇತ್ ರಾಜ್ ಮೌರ್ಯ ಅವ್ರದ್ದು ಒಂದು ರಿಯಾಕ್ಷನ್ ತಗೊಂಡು ನಾನು ಒಟ್ಟಾರೆ ದಕ್ಷಿಣ ಭಾರತಕ್ಕೆ ಹೋಗ್ತೀನಿ. ನಿಖೇತ್, ವಿ ಆಲ್ ಬಿಲೀವ್ ಅಂದರೆ ಇದು ಹೆಂಗೆ ಅಂದರೆ 4:1 ಇದು. ಅಶೋಕ್ ಗೌಡ್ರಿಗೆ ಮಾತ್ರ ಅನ್ನಿಸ್ತಾ ಇದೆ ಇದಕ್ಕಿಂತಲೂ ಜಾಸ್ತಿ ಹೋಗೋದು BJP ಸಂಖ್ಯೆ ಅಂತ. ನಮಗೆ ಯಾರಿಗೂ ಅನ್ನಿಸ್ತಿಲ್ಲ. ಇಲ್ಲ, ಕಾಂಗ್ರೆಸ್ ಸ್ಟ್ರೆಂತ್ ಇನ್ನೂ ಚೆನ್ನಾಗಿದೆ. ದೇ ಮೇ ಕಮ್ ಕ್ಲೋಸ್ ಟು 9-10 ಹಾಗೆ. ಇಲ್ಲ ಸರ್, ನಾನು ನಿಮಗೆ ಬೇಕಾದರೆ ಕ್ಷೇತ್ರವಾರು ಹೇಳ್ಬಿಡು ನೀವು ಎಲ್ಲೆಲ್ಲಿ ಸ್ಟ್ರಾಂಗ್ ಇದ್ದೀರಾ ಅಂತ ಕೇಳಿದ್ರೆ ನಾವೇ ಹೇಳ್ತೀವಿ ಅದನ್ನ. ಹೌದು. ಸೊ ಆ ನಾನು 20 ಪಟ್ಟಿ ಮಾಡಿ ಹೇಳ್ಬಿಡ್ತೀನಿ. ಇಷ್ಟು ಜಾಗದಲ್ಲಿ ನಾವು ಗೆಲ್ಲೋ ಸಾಧ್ಯತೆ ಇದೆ, ಎಡ್ಜಲ್ಲಿದ್ದೀವಿ ನಾವು ಅಂತ. ಇಷ್ಟು ಕಡೆಗಳಲ್ಲಿ ನಮಗೆ ಎದುರುಗಡೆ ತುಂಬ ದೊಡ್ಡ ಅಪೋನೆಂಟ್ ಇದ್ದಾರೆ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ ಅಂತ. ಇನ್ನೂ ಟಿಕೆಟ್ಗಳ ಇನ್ಯಾವುದನ್ನು ನಾವು ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ಯಾವುದಕ್ಕೆ ನಾವು ಇನ್ನೂ ಟಿಕೆಟ್ ಡಿಕ್ಲೇರ್ ಮಾಡಿಲ್ಲ. ಆ ಕ್ಷೇತ್ರಗಳ ಬಗ್ಗೆ ಕೆಲವು ನಮಗೆ ಅನುಮಾನ ಇದೆ. ಈಗ ಉದಾಹರಣೆಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ 3 ಕ್ಷೇತ್ರಗಳು. ನಾನು ಮಾತಾಡ್ತೀನಿ, ಅಷ್ಟು ಅವಸರ ಯಾಕೆ? ನಾನೆಲ್ಲಿ ಓಡೋಗ್ತೀನಿ, ನೀವೆಲ್ಲಿ ಓಡೋಗ್ತೀರಿ? ಉತ್ತರ ಕೊಡ್ಲಿ. ಎಸ್ ನಿಖೇತ್, ಬೆಂಗಳೂರಿನಲ್ಲಿ ಇರ್ತಕ್ಕಂಥ 3 ಕ್ಷೇತ್ರಗಳಿಗೆ ನಾವು ಇನ್ನೂ ಟಿಕೆಟ್ ಅನ್ನು ಡಿಕ್ಲೇರ್ ಮಾಡಿಲ್ಲ. ಓಕೆ. ಸೊ ಇಂಥ ಕ್ಷೇತ್ರಗಳ ಬಗ್ಗೆ ನಾವು ಈಗಲೇ ಹೇಳೋಕ್ಕಾಗಲ್ಲ. ಸೊ ಇಟ್ ಆಲ್ವೇಸ್ ಹ್ಯಾಪನ್ಸ್ ವಿತ್ ಪರ್ಮ್ಯುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್. ಯಾರು ಕ್ಯಾಂಡಿಡೇಟ್ ಹಾಕಿದ್ರೆ ಏನಾಗುತ್ತೆ ಅನ್ನೋ ಚರ್ಚೆಗಳು ನಡೀತಿರ್ತವೆ. ಅದು ಬಿಟ್ಟರೆ ನಿಮಗೆ ನಾನು ಪಟ್ಟಿ ಮಾಡಿಟ್ಟಿದ್ದೀನಿ. ನೀವು ಹೇಳೋದ್ರೆ ಓದ್ಬಿಡ್ತೀನಿ ಬೇಕಾದ್ರೆ. ಈ ಇಷ್ಟು ಕ್ಷೇತ್ರಗಳಲ್ಲಿ ನೀವು ಕ್ಯಾಂಡಿಡೇಟ್ ಇನ್ನೂ ಯಾಕೆ ಅನೌನ್ಸ್ ಮಾಡಿಲ್ಲ ಅಂದ್ರೆ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ. ಹಾಗಲ್ಲ ಸರ್, ಹಾಗಲ್ಲ. ಸತ್ಯ, ಪ್ಲೀಸ್ ಸತ್ಯ ಸರ್. ನಾನು ಹೇಳ್ತೀನಿ, ಯಾರಿಗೂ ಟಿಕೆಟ್ ಬೇಡ. ಸೌಮ್ಯ ರೆಡ್ಡಿ ಅವ್ರಿಗೆ ಟಿಕೆಟ್ ಬೇಡ. ಒಂದ್ ನಿಮಿಷ, ಮನ್ಸೂರ್ ಖಾನ್ ಟಿಕೆಟ್ ಬೇಡ. ಹಾರಿಸ್ ಅವ್ರಿಗೆ ಹೇಳಿದ್ರೆ ಹಾರಿಸ್ ಟಿಕೆಟ್ ಬೇಡ. ಮಗ ಎತ್ತಿನ ಬೇಡ, ನಂಗೆ ಲಕ್ಷ್ಮಣ್ ಅವ್ರಿಗೆ ಕೊಡಿ ಅಂತ ನೀವು ಆಡ್ಬೇಡಿ. ಸತ್ಯ ರೀ. ಅಲ್ಲಿ ಬಿಜೆಪಿಯಲ್ಲಿ ಹೆಂಗೆ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಇದೆ, ನನಗೆ ಬೇಕು ಅಂತಾರೆ. ಇಲ್ಲ ಹೆಂಗೆ ನನಗೆ ಬೇಡ ಸರ್. ಇಲ್ಲ ಸರ್, ಅದಕ್ಕೆ ಲಾಜಿಕ್ಕು ಇದೆ. ಇಲ್ಲ, ಅಧಿಕಾರ ಇದೆ, ರಾಜ್ಯದಲ್ಲಿ ಅಧಿಕಾರ ಇದೆ. ಸೌಮ್ಯ ರೆಡ್ಡಿ ಅವರು ಯಾತಕ್ಕಾಗಿ ನನಗೆ ಬೇಡ ಅಂತ ಹೇಳಿದ್ರು, ಯಾಕೆ ಅಂತಂದ್ರೆ ಅವ್ರ ಕೋರ್ಟ್ ಕೇಸಲ್ಲಿದೆ. ಇನ್ನು 1.5 ತಿಂಗಳೊಳಗಡೆ ನಾನು ವಾಪಸ್ ಮತ್ತೆ ನಾನು MLA ಆಗಿ ನಾನು ಬರ್ತೀನಿ ಅನ್ನೋಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ನಾನು ಏನು ಮಾಡಲಿ, ಯಾತಕ್ಕಾಗಿ ನಾನು ಹಣ ಖರ್ಚು ಮಾಡಿಕೊಂಡು ಇದಕ್ಕೆ ನಿಂತ್ಕೊಳ್ಳಿ, ಎಲೆಕ್ಷನ್ ನಿಂತ್ಕೊಳ್ಳಿ, ವೆನ್ ಮೈ MLA ಶಿಪ್ ಇಸ್ ಗೋಯಿಂಗ್ ಟು ಬಿ ರಿಸ್ಟೋರ್ಡ್. ದಿಸ್ ಈಸ್ ದ ಗ್ರೇಟೆಸ್ಟ್ ಚಾಲೆಂಜ್ ದಟ್ ಶಿ ಈಸ್ ಫೇಸಿಂಗ್. ಅಷ್ಟೇ ಬಿಟ್ಟರೆ ನಿಂತ್ಕೊಳ್ಳೋದಕ್ಕೆ ಭಯಪಟ್ಟು ನನಗೆ ಟಿಕೆಟ್ ಬೇಡ ಅಂತ ಅವ್ರು ಹೇಳ್ತಿರೋದು. ಚಾಮರಾಜನಗರಕ್ಕೆ HC ಮಹದೇವಪ್ಪನವ್ರು ನಿಂತ್ಕೊಳ್ಬೇಕು ಅಂತ ಯಾವಾಗ ಪ್ರೆಷರ್ ಬರುತ್ತೆ ಅವಾಗ ಅವ್ರು ದಲಿತ ಮುಖ್ಯಮಂತ್ರಿ ವಿಷಯ ಎತ್ತಾರೆ. ಹಾಗಲ್ಲ ನೋಡಿ, ಚಾಮರಾಜನಗರಕ್ಕೆ ಯಾಕೆ ಹಂಗಲ್ಲ ಸರ್? ನನಗೊಂದು ಅವಕಾಶ ಕೊಡಿ, ನಾವು ಜರ್ನಲಿಸಮ್ ಮಾಡ್ತೀವಿ. ಆಯ್ತು, ಹೇಳಿ ಸರ್, ಕೇಳ್ತೀನಿ ಸರ್, ನಿಮ್ಮ ಕೇಳ್ತೀನಿ ಸರ್. ಒಬ್ಬ ಮಿನಿಸ್ಟ್ರು 13 ಜನ ಮಿನಿಸ್ಟರ್ಗಳ ಕಣಕ್ಕಿಳಿತಾರೆ ಈ ಸಲ ಅನ್ನುವಾಗ ಒಬ್ಬ ಮಿನಿಸ್ಟ್ರು ಕಣಕ್ಕಿಳಿಯೋದಕ್ಕೆ ತಯಾರಿಲ್ಲ. ಹೌದು. ಸುಮಾರು ಕ್ಷೇತ್ರಗಳಲ್ಲಿ ಮಿನಿಸ್ಟರ್ಗಳ ಮಕ್ಕಳಿಗೆ ಟಿಕೆಟ್ ಕೊಡ್ತಾರೆ ಅಂದರೆ ಈಗ ಅನೇಕ ಕ್ಷೇತ್ರಗಳಲ್ಲಿ ಮಕ್ಕಳು ನಿಲ್ಲಿಸೋದಕ್ಕೂ ಅವ್ರು ತಯಾರಿಲ್ಲ. ಲಾಜಿಕ್ ಇದೆ, ಅದಕ್ಕಿಲ್ಲ ಅಂತಲ್ಲ. ನಿಮಗೆ ರಾಜ್ಯದಲ್ಲಿ ಅಧಿಕಾರ ಇದೆ, ಈ ಅಧಿಕಾರ ಬಿಟ್ಟು ಅಲ್ಯಾಕೆ ಹೋಗೋದಕ್ಕೆ ಮಿನಿಸ್ಟರ್ಗಳು? ನಾನು ಹೇಳ ಸರ್, ನಿಮಗೆ ಯಾವ ಕ್ಷೇತ್ರದಲ್ಲಿ ಮಂತ್ರಿಗಳ ಮಕ್ಕಳಿಗೆ ಟಿಕೆಟ್ ಕೊಟ್ಟರೆ ಬೇಡ ಅಂತ ಹೇಳ್ತಿದ್ದಾರೆ ಅಂತ 2 ಕ್ಷೇತ್ರ ಮಾತ್ರ ಇದೆ ಅಷ್ಟೇ. ನಾನಾಗಲೇ 1 ಕ್ಷೇತ್ರ ನಿಮ್ಗೆ ಉದಾಹರಣೆ ಕೊಟ್ಟೆ ನಾನು. ಯಾಕೆ ಅಂದರೆ ನಾನು ಮತ್ತಿನ್ನು 2 ತಿಂಗಳಲ್ಲಿ ನನಗೆ ವಾಪಸ್ MLA ಆಗುತ್ತೆ, ಕೋರ್ಟ್ ಕೇಸ್ ನನ್ನ ಪರವಾಗಿ ಬಂದೇ ಬರುತ್ತೆ ಅನ್ನೋದು ಸಂಪೂರ್ಣವಾದ ವಿಶ್ವಾಸ ಅವ್ರಿಗಿದೆ. ಆ ಕಾರಣಕ್ಕೋಸ್ಕರ ನಾನು ಮತ್ತೆ MLA ಆಗ್ತೀನಿ, ಯಾಕೆ ದುಡ್ಡು ಖರ್ಚು ಮಾಡಲಿ, ನಾನು ಬೇಡ ನನಗೆ ಅಂತ ಅವ್ರು. ದಟ್ ಈಸ್ ದ ರೀಸನ್ ಶಿ ಈಸ್ ಗಿವಿಂಗ್. ಅಷ್ಟೇ ಬಿಟ್ಟರೆ ನಾನು ನಿಂತರೆ ಸೋಲ್ತೀನಿ ಅನ್ನೋ ಭಯ ಖಂಡಿತವಾಗಿ ಅವ್ರಿಗಿಲ್ಲ. ಮತ್ತು ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಯಾಕೆ ಚಾಮರಾಜನಗರದಲ್ಲಿ ಮಂತ್ರಿಗಳು ನಂಗೆ ಟಿಕೆಟ್ ಬೇಡ ಅಂತ ಹೇಳ್ತೀರಿ ಅಂದರೆ, ನಾನು ನಿಂತರೆ ಖಂಡಿತವಾಗಿಯೂ ನಾನು ಗೆಲ್ತೀನಿ. ಆದರೆ ನನಗೆ ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ, ಮಂತ್ರಿ ಕೊಟ್ಟಿದ್ದಾರೆ. ಈ ಮಂತ್ರಿ ಪದವಿನ ಬಿಟ್ಟು ಹೋಗಕ್ಕೆ ನನಗೆ ಇಷ್ಟ ಇಲ್ಲ ಅಷ್ಟೇ. ಈ ಥರದ ಕಾರಣಗಳಿದ್ದಾವೆ ಬಿಟ್ಟರೆ ದೇರ್ ಈಸ್ ನೋ ಅದರ್ ರೀಸನ್. ನಾವು ಟಿಕೆಟ್ ಬೇಡ ಅಂತ ಹೇಳುವಂಥ ಯಾವ ಮಂತ್ರಿಗಳು ಕೂಡ ಯಾಕೆ ಹೇಳ್ತೀರಿ? ಮಂತ್ರಿ ಆಗೋದಕ್ಕಿಂತ ಜೀವನದಲ್ಲಿ ಸೌಭಾಗ್ಯ ಏನಾದರೂ ಇದೆಯಾ? ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಯಾಗಿ ತಾನು ತನ್ನ ಬೆಂಬಲಿಗರ ಮುಂದೆ, ತನ್ನ ಎದುರಾಳಿಗಳ ಮುಂದೆ ಮಂತ್ರಿಗಿರಿಯನ್ನು ಪ್ರದರ್ಶನ ಮಾಡೋದು ಬಿಟ್ಬಿಟ್ಟು ಯಾವುದೋ ದೂರದ ದಿಲ್ಲಿಗೆ ನಾನು ಗೆದ್ದು ಬಿಡ್ತೀನಿ ನಾನು. ಆದರೆ ಡೆಲ್ಲಿಗೆ ಹೋಗಿ ಕೂತ್ಕೋಬೇಕಲ್ಲ, ನನಗದು ಬೇಡ. ಮಳೆಗಾಲದಲ್ಲಿ ಮಳೆಯೆಲ್ಲ ಆಟ ಆಡೋದು ಬಿಟ್ಟು ಬರಗಾಲಕ್ಕೆ ಹಾಕೋಬೇಡ. ಹಂಗಲ್ಲ. ನನ್ನೂರಲ್ಲಿ ನಾನು ರಾಜ ಆಗಬೇಕು ಸರ್, ಬೇರೆ ಹಂಗಲ್ಲ ಸರ್. ನನ್ನೂರಲ್ಲಿ ನಾನು ರಾಜನಾಗಬೇಕು, ಬೇರೆ ಊರಲ್ಲಿ ನಾನು ದರ್ಬಾರ್ ಮಾಡಿ ಏನಾಗಬೇಕು, ನನ್ನೂರಲ್ಲಿ ನಾನು ವಿಜೃಂಭಿಸಬೇಕು ಅನ್ನೋ ಆಸೆ ಇದೆ. ಕರ್ನಾಟಕ ರಾಜ್ಯದಲ್ಲಿ ನನ್ನ ಕಾರ್ಯಕರ್ತರಿಗೆ, ನನ್ನ ಸುತ್ತ ಇದ್ದ ಜನಗಳಿಗೆ ನಾನು ಕೆಲಸ ಮಾಡೋಕೆ ಅವಕಾಶ ಸಿಕ್ಕಿದೆ. ಯುನಾನಿಮಸ್ಲಿ ನಾವೆಲ್ಲರೂ ಒಪ್ಕೊಂಡಿರೋದು ಕಾಂಗ್ರೆಸ್ಸಿನ ಸ್ಟ್ರೆಂತ್ ಕೇವಲ 3 ಕ್ಷೇತ್ರಗಳಲ್ಲ, ಇನ್ನೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ತಾರೆ. ಡಬಲ್ ಡಿಜಿಟ್ಗೆ ಹೋಗುತ್ತಾ? ಐ ಹ್ಯಾವ್ ಮೈ ಓನ್ ಡೌಟ್ಸ್. ಡಬಲ್ ಡಿಜಿಟ್ ಸರ್ ಖಂಡಿತ ಹಾವೇರಿ ಸರ್ ಮುಖ್ಯಮಂತ್ರಿ ಅಭ್ಯರ್ಥಿ ಇದ್ದಾರೆ ಬಿಜೆಪಿಯಿಂದ. ಆದ್ರೆ ನಾನು ಹೇಳ್ತೀನಿ, ಮಾಜಿ ಮುಖ್ಯಮಂತ್ರಿ ಇದ್ದಾರೆ. ಆದ್ರೆ ನಾನು ಹೇಳ್ತೀನಿ ಆ ಕ್ಷೇತ್ರ ನಮಗೆ ಬಹಳ ಪಾಸಿಟಿವ್ ಇದೆ.
ಖಂಡಿತ ಪಾಸಿಟಿವ್ ಇದೆ. ನಿಮಗೆ ಇವತ್ತು ಬಿಜಾಪುರದಲ್ಲಿ ಅದೇ ತೋರಿಸಿದ್ದೇ ಮುಖವನ್ನು ತೋರಿಸಿ ಜನ ಬೇಸತ್ತಿದ್ದಾರೆ. ಖಂಡಿತವಾಗಿಯೂ ನಮ್ಗಲ್ಲಿ ಪಾಸಿಟಿವ್ ಇದೆ. ಮಂಡ್ಯ ನೀವು ತೋರಿಸಿದಂಥ ಇನ್ನೊಂದ್ರಲ್ಲಿ ನಾವು ಗಮನಿಸಿದ್ದೇನು ಅಂದರೆ BJP ಇಷ್ಟು ಸೀಟ್ ಬರುತ್ತೆ, ಕಾಂಗ್ರೆಸ್ ಇಷ್ಟು ಸೀಟ್ ಬರುತ್ತೆ, JDS ಇತರೆ BJP ಪ್ಲಸ್ ಅದು BJP JDS ಆಯ್ತು ನೀವು ಹಾಗೆ ಇಟ್ಕೊಂಡ್ರೆ ಕೂಡ ನಾನು ಹೇಳ್ತೀನಿ, ಮಂಡ್ಯದಲ್ಲಿ ಸುಮಲತಾ ಅವರು ಖಂಡಿತವಾಗಿಯೂ ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಳ್ತಾರೆ. ನಮ್ಮ ಕ್ಯಾಂಡಿಡೇಟ್ ಸುಮ್ಮನೆ ಕೂತ್ಕೊಂಡ್ರು ಗೆಲ್ತಾರೆ. ಸುಮಲತಾ ಅವ್ರು ತಿನ್ನೋದು BJP ಓಟನ್ನು. ನಾನು ನಿಮ್ಗೆ ಇನ್ನೂ ಒಂದು ಮಾತು ಹೇಳ್ತೀನಿ ಸರ್, ನಾನು ಮಾತಾಡ್ತೀನಿ ಸರ್, ನಾನು ಇನ್ನೂ ನಿಮ್ಗೊಂದು ಮಾತು ಹೇಳ್ತೀನಿ ಸರ್. ನಿಮ್ಗೆ ಈ ಥರ ಪ್ರತಿ ಕ್ಷೇತ್ರವನ್ನು ನಾನು ನಿಮ್ಗೆ ಹೇಳ್ತಾ ಹೋದರೆ, ಪ್ರತಿ ಕ್ಷೇತ್ರಕ್ಕೂ ಈಗ ನಿಮಗೆ ಉತ್ತರ ಕನ್ನಡಕ್ಕೆ ಯಾಕೆ ಕ್ಯಾಂಡಿಡೇಟ್ ಎಷ್ಟು ಬರ್ತವೆ, BJP ಎಷ್ಟು ಬರುತ್ತೆ, JDS ಖಂಡಿತ ಸರ್. ನೋಡಿ ಸರ್, ನಮ್ಮ ಲೆಕ್ಕ ನಾವು 18ರಿಂದ 20 ಸೀಟು ನಾವು ಬರೆದಿಟ್ಕೊಂಡಿದ್ದೀವಿ, ನಮಗಿಷ್ಟು ಬರಬೇಕು ಅಂತ ಹೇಳಿ. ವ್ಯತ್ಯಾಸಗಳಾಗ್ಬೋದು, ಸರ್ವೆಗಳು 3, 4, 5 ಕ್ಷೇತ್ರಗಳ ಭವಿಷ್ಯ ಕಾಂಗ್ರೆಸ್ಸಿಗೆ ನುಡಿತಾ ಇದ್ದಾವೆ. BJP JDS ಸೇರಿಸಿ 20+ ಹೇಳ್ತಾ ಇದ್ದಾರೆ. BJP ಅವರು ಹೇಳ್ತಾರೆ 28ಕ್ಕೆ 28 ನಾವು ಗೆಲ್ತೀವಿ ಅಂತ. ಕಾಂಗ್ರೆಸ್ನವ್ರು ಹೇಳ್ತಾರೆ 20 ಗೆಲ್ತೀವಿ ಅಂತ. ಒಂದು ನಿಮಿಷ ಸತ್ಯ ಇದೆಲ್ಲದರ ಮಧ್ಯದಲ್ಲೂ ಇದೆ. ಕರ್ನಾಟಕದ ನಾಡಿ ಮಿಡಿತವನ್ನು ಸರ್ವೆಗಳು ಸರಿಯಾಗಿ ಹಿಡಿಯೋಕ್ಕಾಗಿಲ್ಲ. ಮತ್ತು BJP ಅವರು ಕಾಂಗ್ರೆಸ್ನವರು ಓವರ್ ಕಾನ್ಫಿಡೆನ್ಸ್ನಲ್ಲಿ ಮಾತಾಡ್ತಿದ್ದಾರೆ. ಅವ್ರು ಹಂಗೆ ಮಾತಾಡಬೇಕು. ನಾನು ಸರ್ವೆಗಳು ನಿಜ ಆಗ್ತವೆ ಅಂತ ಹೇಳೋದಿಲ್ಲ. BJPಗೆ ಸಾಧ್ಯತೆ ಇರೋದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ತೋರಿಸಲಾಗ್ತಾ ಇದೆ, ಕಾಂಗ್ರೆಸ್ಸಿಗೆ ಸಾಧ್ಯತೆ ಇರೋದಕ್ಕಿಂತ ತುಂಬಾ ಕಡಿಮೆ ಸ್ಥಾನಗಳನ್ನು ತೋರಿಸಲಾಗ್ತಾ ಇದೆ. ಒಂದೇ ಒಂದು 30 ಸೆಕೆಂಡ್ಸ್ ಅಲ್ಲಿ ಒಳಗುಟ್ಟು ಏನು ಅಂತಂದ್ರೆ, ಅನೇಕ ಜನ ಸಜೆಸ್ಟ್ ಮಾಡ್ತಾರೆ ಮಂತ್ರಿಗಳು ಕೊಟ್ರೆ ಮಾತ್ರ ಗೆಲ್ತೀವಿ ನಾವು 10 ಸೀಟ್ ಮೇಲೆ, ಇಲ್ಲ ಅಂದ್ರೆ ಗೆಲ್ಲಲ್ಲ ಅಂತ ಹೇಳಿ. ಓ ಯಾವ ಮಂತ್ರಿ ನಿಂತ್ಕೊಳಕ್ ರೆಡಿ ಇಲ್ಲ, ಓಲಿ ಅದ್ರ ಕಿಚನ್ ಕೀನ್ಸ್ ಆದ್ರೂ ನಿಲ್ಸಿ ಅಂದ್ರೆ ರೆಡಿ ಇಲ್ಲ. ವಿಚಾರ ಒಳಗಡೆ ಆಗದಂತ ಚರ್ಚೆನಲ್ಲಿ ಅವರೇ ಬಂದು ಹೇಳ್ತಿರ್ತಕ್ಕಂತಹ ವಿಚಾರ ಏನು ಅಂತಂದ್ರೆ, ನೋಡಿ ಇವ್ರು ನಿಂತ್ಕೊಂಡ್ರೆ ಮಾತ್ರ ಗೆಲ್ಲಬಹುದಲ್ಲಿ ನಾವು, ಇಲ್ಲಾಂದ್ರೆ ಗೆಲ್ಲಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತು. ನಾವು ಗ್ಯಾರಂಟಿ ಸೋಲ್ತೀವಿ ಅಂತ ಹೇಳಿ, ಅದರಿಂದ ಯಾರಿಗೂ ಟಿಕೆಟ್ ಬೇಡ, ಅದು ವಾಸ್ತವ. ಅರ್ಥ ಏನು? ಒಟ್ಟಾರೆ ದಕ್ಷಿಣ ಭಾರತವನ್ನು ಚರ್ಚೆ ಮಾಡೋಣ. ಒಟ್ಟಾರೆ ದಕ್ಷಿಣ ಭಾರತ, ಕರ್ನಾಟಕ ಪ್ರತ್ಯೇಕವಾಗಿ ನೋಡಿದ್ರಿ, ಕೇರಳ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಇದರಲ್ಲಿ 2 ಕೇಂದ್ರಾಡಳಿತ ಪ್ರದೇಶಗಳು ಲಕ್ಷದ್ವೀಪ ಮತ್ತು ಪುದುಚೇರಿಯನ್ನು ಸೇರಿಸಿದರೆ 131 ಕ್ಷೇತ್ರಗಳು ಬರ್ತವೆ. BJP 370 ಕನಸು ಕಾಣ್ತಾ ಇದೆ, NDA 400 ದಾಟುವ ಕನಸು ಕಾಣ್ತಾ ಇದೆಯಲ್ಲ. ಈ ಕನಸು ನನಸಾಗಬೇಕು ಅಂದರೆ ಈ 131ರಲ್ಲಿ ಎಷ್ಟು ತೆಗೆದುಕೊಳ್ತಾರೆ ಅನ್ನೋದು ಮುಖ್ಯ. ಸ್ಟ್ರೆಂಗ್ತ್ ತುಂಬ ಕಡಿಮೆ ಇದೆ BJP. ಕರ್ನಾಟಕ ಬಿಟ್ಟರೆ ಈ ರಾಜ್ಯಗಳಲ್ಲಿ ಇಲ್ಲ. BJP ಟಾರ್ಗೆಟ್ ಮಾಡಿಕೊಂಡು ಪ್ರಚಾರ ಮಾಡ್ತಾ ಇರೋದೇ 131 ಪೈಕಿ 84 ಕ್ಷೇತ್ರಗಳಲ್ಲಿ. 131 ಪೈಕಿ 84 ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಅಂದರೆ ಉಳಿದ ಕ್ಷೇತ್ರಗಳಲ್ಲಿ ಗೆಲುವಿನ ಸಾಧ್ಯತೆ ಕಡಿಮೆ ಅಂತ BJP ನಿರ್ಧಾರಕ್ಕೆ ಬಂದಿದೆ. ಆ 84ರಲ್ಲಿ ಎಷ್ಟು ಗೆಲ್ಲಬಹುದು? ಸ್ಟ್ರೈಕ್ ರೇಟ್ ಎಷ್ಟಿರಕ್ಕೆ ಸಾಧ್ಯ? ಏನು 50% ದಾಟಿಬಿಡ್ತಾರ? ಪಾಸಿಬಿಲಿಟಿ ಇದೆಯಾ? ನೋಡೋಣ ಒಂದ್ಸಲ ಸಂಖ್ಯೆಗಳನ್ನು. ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಕೇರಳ. ಕೇರಳ 20 ಲೋಕಸಭಾ ಕ್ಷೇತ್ರಗಳು ಬರ್ತವೆ. UDF 14 ಗೆಲ್ಲುತ್ತೆ, -5 ಆಗ್ತಾರೆ. ಕಳೆದ ಸಲಕ್ಕೆ ಹೋಲಿಸಿದ್ರೆ -5 ಆಗ್ತಾರೆ. LDF 4 ಸ್ಥಾನಗಳನ್ನು ಗೆಲ್ಲುತ್ತೆ, ಕಳೆದ ಸಲಕ್ಕೆ ಹೋಲಿಸಿದ್ರೆ 3 ಸ್ಥಾನಗಳ ಜಾಸ್ತಿ. ಇಲ್ಲೊಂದು ರೀತಿ ಇದು ಅಡ್ಜಸ್ಟ್ಮೆಂಟ್ ಇದೆ. ಅದು ಮೈತ್ರಿಲಿದ್ದಾರೆ, ಬಟ್ ಪರಸ್ಪರ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮಾತಾಡೋಣ ಅದರ ಬಗ್ಗೆ. NDA ಅಂದರೆ BJPನೇ ಇದೆ. BJPಗೆ ಯಾವುದೇ ಅಲಯನ್ಸ್ ಇಲ್ಲ. 2 ಕ್ಷೇತ್ರಗಳನ್ನು ಕೇರಳದಲ್ಲಿ ಗೆಲ್ತಾರೆ ಅಂತ ಹೇಳ್ತಾರೆ. ಇತರೆ 2. ಇತರೆ 0 ಆಗಬೇಕು. ಇತರೆ 0, ಇತರೆ 0 ಆವಾಗ 20 ಆಗುತ್ತೆ. ಇದು ಟೋಟಲ್ 14, 4, 2, ಇತರೆ 0. ಕೇರಳದ ವೋಟ್ ಶೇರ್ UDF 47%, ಕಾಂಗ್ರೆಸ್ ನೇತೃತ್ವದ ಅಲಯನ್ಸ್. LDF ಕಮ್ಯುನಿಸ್ಟ್ ನೇತೃತ್ವದ ಅಲಯನ್ಸ್ 32%, BJP 18%, ಇತರೆ 3%. ಎಸ್, ನೆಕ್ಸ್ಟ್ ಕೇರಳದ ನಂತರ ತಮಿಳುನಾಡು. ತಮಿಳುನಾಡು INDA ಮೈತ್ರಿಕೂಟ 39 ಪೈಕಿ 30 ಸ್ಥಾನಗಳನ್ನು ಕಾಂಗ್ರೆಸ್ ಮತ್ತು DMK ಮೈತ್ರಿಕೂಟ ಗೆಲ್ಲುತ್ತೆ. -8 ಆಗುತ್ತೆ. ಕಳೆದ ಸಲ 38 ಇತ್ತು. BJP 5 ಸ್ಥಾನಗಳ ಭವಿಷ್ಯ ನುಡಿತಾ ಇದ್ದಾರೆ. ದಿಸ್ ಈಸ್ ವೇರ್ ದೀಸ್ ಸರ್ವೇಸ್ ಲುಕ್ ಅನ್ರಿಯಲಿಸ್ಟಿಕ್. 5 ಸ್ಥಾನ ಗೆಲ್ಲೋದಕ್ಕಾಗತ್ತಾ BJP? AIADMK 4, 30
5-4. ವೋಟ್ ಶೇರ್ಗೆ ಬಂದ್ರೆ INDA ಮೈತ್ರಿಕೂಟ 51%, ಬಿಜೆಪಿ 13%, AIADMK 17%, ಇತರೆ 19%. ತಮಿಳುನಾಡಿನ ವಿಷಯದಲ್ಲಿ CNN News 18 ನೋಡಿದಿರುವ ಭವಿಷ್ಯ. ಆಂಧ್ರ ಪ್ರದೇಶ ಕಳೆದ ಸಲ ಬಿಜೆಪಿ 0, ಈ ಸಲ ಮೈತ್ರಿ ಇದೆ. ಬಿಜೆಪಿ, ಟಿಡಿಪಿ, ಜನಸೇನಾ, ಬಿಜೆಪಿ, ಟಿಡಿಪಿ, ಜನಸೇನಾ 3 ಪಕ್ಷಗಳು ಸೇರ್ಕೊಂಡು 18 ಗೆಲ್ತಾರೆ. ಕಳೆದ ಸಲ ಟಿಡಿಪಿ 3 ಇತ್ತು, ಜನಸೇನಾ ಇರಲಿಲ್ಲ, ಬಿಜೆಪಿ 0 ಇತ್ತು. 18 ಗೆಲ್ತಾರೆ ಅಂತ ಭವಿಷ್ಯ ನುಡಿತಾ ಇದ್ದಾರೆ. ಅಂದರೆ +15 ಆಗುತ್ತೆ, +15, 15 ಕ್ಷೇತ್ರಗಳು ಹೆಚ್ಚಿಗೆ. ಕಾಂಗ್ರೆಸ್ಸಿಗೆ ಇಲ್ಲಿ ಮೈತ್ರಿ ಇಲ್ಲ, 0 ಕಾಂಗ್ರೆಸ್ ಇಲ್ಲ ಇಲ್ಲಿ. ಹಾಲಿ ಆಂಧ್ರದಲ್ಲಿ ಅಧಿಕಾರದಲ್ಲಿರುವ YSR ಕಾಂಗ್ರೆಸ್, ಜಗನ್ ರೆಡ್ಡಿ ಅವರ ಪಕ್ಷ 7 ಸ್ಥಾನಗಳಿಗೆ ಇಳಿಯುತ್ತೆ, -15 ಆಗುತ್ತೆ, -15. ವೋಟ್ ಶೇರಿಗೆ ಬಂದರೆ YSR ಕಾಂಗ್ರೆಸ್ 41%, NDA 50%, INDA 6%, ಇತರೆ 3% ವೋಟ್ ಶೇರ್. ತೆಲಂಗಾಣ ಬಿಜೆಪಿಯ ಪರ್ಫಾರ್ಮೆನ್ಸ್ ಡಬಲ್ ಆಗುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ. ಬಿಜೆಪಿಯ ಪರ್ಫಾರ್ಮೆನ್ಸ್ ಡಬಲ್ ಆಗುತ್ತೆ. 4 ಸ್ಥಾನ ಕಳೆದ ಸಲ ಇದ್ರು, ಈ ಸಲ 8 ಆಗ್ತಾರೆ. ಬಿಗ್ಗೆಸ್ಟ್ ಗೇನರ್ ಇಸ್ ಕಾಂಗ್ರೆಸ್. 3 ಸ್ಥಾನಗಳಲ್ಲಿದ್ರು 6 ಸ್ಥಾನಕ್ಕೆ ಏರ್ತಾರೆ. ಅತ್ಯಂತ ಹೆಚ್ಚು ಲಾಸ್ ಆಗೋದು BRSಗೆ. 9 ಸ್ಥಾನಗಳಲ್ಲಿ ಗೆಲ್ತಾರೆ, -7 ಆಗುತ್ತೆ, ಇತರೆ 1. ವೋಟ್ ಶೇರ್ ಬಿಜೆಪಿ 28%, ಕಾಂಗ್ರೆಸ್ 34%, BRS 27%, ಇತರೆ 11%. ಒಂದು ಸಣ್ಣ ಬ್ರೇಕ್ ನಂತರ ಎಲ್ಲ ರಾಜ್ಯಗಳನ್ನು ಒಟ್ಟಿಗೆ ಚರ್ಚೆ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.